ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿವಸ ಆದಮೇಲೆ ಒಂದು ರೆಸಿಪಿ ತಂದಿದ್ದೀನಿ. ಮಧ್ಯದಲ್ಲಿ ಏನೇನಾಯ್ತು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ. ಅದೇ ಇವತ್ತೊಂದು ಡಿಫ್ರೆಂಟಾಗಿ ವೆಜ್ ಬಿರಿಯಾನಿ ರೆಸಿಪಿ ತಂದಿದ್ದೀನಿ. ಖಂಡಿತ ಲಾಸ್ಟ್ ಗಂಟನೂ ನೋಡಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಬಿರಿಯಾನಿಗೆ ಹಾಕೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಹಾಕಿರ್ತೀನಿ. ಹಾಗೆ ಕೂಡ ನೀವು ನೋಡ್ತಾ ಇರ್ಬೋದು. ಈ ಎಲ್ಲ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೋದ್ರೆ ಸೀದೋಗುತ್ತೆ ಮತ್ತು ಫ್ಲೇವರ್ ಚೇಂಜ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 2ರಿಂದ 3 ಜನಕ್ಕೆ ಆಗೋಷ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ವಿಡಿಯೋ ಹಾಕಿ. ಯಾಕೆ ಅಂದರೆ ನನ್ನ ತಮ್ಮನಿಗೆ ನನಗೆ ಇಬ್ಬರಿಗೂ ಒಟ್ಟಿಗೆ ಹುಷಾರಿಲ್ದಿರ ಆಗೋಯಿತು. ಯಾವ ರೀತಿ ಅಂದರೆ ನಮಗೆ ಅಡುಗೆ ಮೇಲೆ ವಿಡಿಯೋ ಮೇಲೆ ಇಂಟ್ರೆಸ್ಟೇ ಬರ್ದಿರೋ ಥರ ಹೆಲ್ತ್ ಪ್ರಾಬ್ಲಮ್ ಆಗೋಯಿತು. ತುಂಬಾ ಸುಸ್ತಾಗೋದು, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಮತ್ತು ಊಟ ಮಾಡೋಕ್ಕಾಗಿರ್ಬೋದು, ಎದ್ದು ಓಡಾಡೋಕ್ಕಾಗಿರ್ಬೋದು, ಆ ಥರ ಎಲ್ಲ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗೋಯಿತು. ಹಂಗಾಗಿ ಇಷ್ಟು ದಿವಸ ವೀಡಿಯೋ ಹಾಕಿಲ್ಲ. ಇನ್ನೂ ನಮ್ಮ ತಮ್ಮಗೆ ವಾಸಿ ಆಗಿಲ್ಲ. ನಾನಾದರೂ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು 3-4 ದಿವಸದಿಂದ ಒಂದು ಸ್ವಲ್ಪ ಎದ್ದು ಓಡಾಡಿ ಕೆಲಸ ಮಾಡಿಕೊಂಡು ಊಟ ಮಾಡೋ ಥರ ಆಗಿದೆ. ಅಷ್ಟು ಹೆಲ್ತ್ ಪ್ರಾಬ್ಲಮ್ ಆಗೋಗಿತ್ತು. ಇವಾಗ ನಮ್ಮ ತಮ್ಮ ಇನ್ನೊಂದು ಸ್ವಲ್ಪ ದಿವಸಕ್ಕೆ ರೆಡಿ ಆಗ್ತಾನೆ. ಆನಂತರ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತೀರಿ. ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಹಳೆ ರೆಸಿಪಿಗಳು ಎಷ್ಟೊಂದು ಇದ್ದಾವೆ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ಇವಾಗ ವೆಜ್ ಬಿರಿಯಾನಿಗೆ ನಾನು ಆಲ್ರೆಡಿ ಈರುಳ್ಳಿ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅರಿಶಿನ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋವಾಗೇ ಇದಕ್ಕೆ ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಹಾಗೆ ಹೊಸಬ್ರಾಗಿರ್ಬೋದು, ಹಲಬರಾಗಿರ್ಬೋದು, ನಿಮಗೆ ಎಲ್ಲ ಥರ ಹಬ್ಬಕ್ಕೆ ಬೇಕಾಗಿರೋ ರೆಸಿಪಿ ಎಲ್ಲ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸ ನನಗೆ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಆನಂತರ ಕಂಟಿನ್ಯೂ ಆಗಿ ಖಂಡಿತ ಹಾಕ್ತೀರಿ. ಇವಾಗ ಕೆಲವೊಂದು ಶಾರ್ಟ್ಸ್ಗಳಿರುತ್ತೆ, ಅದು ಕೂಡ ಹಾಕ್ತೀನಿ. ಖಂಡಿತ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ದೀನಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ನಿಮ್ಮ ಜೊತೆ ತುಂಬ ದಿವಸ ಆದಮೇಲೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಗೆ ಎಲ್ಲ ರೆಸಿಪಿನೂ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಜನ ಹೊರ್ಗಡೆಯಿಂದನೂ ಸಿಕ್ಕಿದಾಗ ಎಲ್ಲ ಮಾತಾಡಿಸಿ ವಿಚಾರಿಸ್ತೀರಾ. ತುಂಬಾ ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮಾಡೋವಂಥ ಕಮೆಂಟೆಲ್ಲ ಓದ್ತಾ ಇರ್ತೀನಿ. ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ ನನಗೆ ಬೇಗನೆ ವಾಸಿ ಆಗಲಿ ಅಂತ. ಏನೋ ಒಂದು ಮನಸಾರೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಮ್ಮ ತಮ್ಮನಿಗೆ ಆಗಲಿ ನನಗೆ ಆಗಲಿ ಬೇಡ್ಕೊಳ್ಳಿ ದೇವ್ರ ಹತ್ರ ಚೆನ್ನಾಗಾಗಲಿ ಅಂತ. ನಾವು ಕೂಡ ಎಲ್ಲ ದೇವ್ರಿಗೂ ಹರಕೆ ಕಟ್ಕೊಂಡು ಪೂಜೆ ಮಾಡಿ ಒಂದು ಸ್ವಲ್ಪ ಮಟ್ಟಕ್ಕೆ ಬಂದಿದ್ದೀರಿ. ಇವಾಗ ಪರವಾಗಿಲ್ಲ. ಆ ನಂತರ ನೋಡ್ತಾ ಇರ್ಬೋದು, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋದ್ಮೇಲೆ ಹಸಿ ಬಟಾಣಿ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀರಿ. ನಾರ್ಮಲಾಗಿ ಇವಾಗ ಬಿರಿಯಾನಿ ಎಲ್ಲ ಮಾಡಿದಾಗ ಎಲ್ಲ ಮಿಕ್ಸ್ ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ವೆಜ್ ಬಿರಿಯಾನಿಯಲ್ಲಿ ಎಷ್ಟೊಂದು ವೆರೈಟಿ ಕೂಡ ಮಾಡ್ಬೋದು. ನಾನು ಕೂಡ ಎಷ್ಟೊಂದು ವೆರೈಟಿ ತೋರಿಸಿದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ಈ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ತರಕಾರಿ ಎಲ್ಲ ಫ್ರೈ ಮಾಡಿದ್ಮೇಲೆ ನಾನು ತೊಗೊಂಡಿರೋ ಲೋಟ ಬಂದ್ಬಿಟ್ಟು 300 ಗ್ರಾಮ್ ಆಗೋಷ್ಟು ಅಕ್ಕಿ ಬರುತ್ತೆ. ಅಂದರೆ 1/4 kg ಇನ್ನೊಂದು 50 ಗ್ರಾಮ್ ಜಾಸ್ತಿ. ನೀವು ಲೋಟ ಅಳತೆದಲ್ಲಿ ಯಾವುದಾದ್ರು ತೊಗೊಬೋದು. ಧಾರಾಳವಾಗಿ ಇದನ್ನು 4 ಜನ ಊಟ ಮಾಡ್ಬೋದು. ಅಥವಾ ನೀವು ಇಬ್ಬರೇ ಇದ್ದೀರಂದರೆ ಬೆಳಗ್ಗೆ ತಿಂಡಿಗೂ ತಿಂದು ಲಂಚ್ ಬಾಕ್ಸ್ಗೆ ಎತ್ಕೊಂಡು ಹೋಗ್ಬೋದು. ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಬಿಡಿ ಫಸ್ಟೇ. ಆನಂತರ ನೀವೆಲ್ಲನೂ ರೆಡಿ ಮಾಡಿಕೊಂಡು ನೀವು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ. ಒಂದು 1/2 ಅವರ್ಗೆ ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು. ಈಗ ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದ್ದಿದ ಮೇಲೆ ಆಲ್ರೆಡಿ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ಲ, ಇವಾಗ ನೀರನ್ನ ಬಸ್ಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ತರಕಾರಿ ಯಾವ ಥರ ಬೆಂದಿರಬೇಕಂದ್ರೆ ನಮಗೆ ನೆಂಚ್ಕೊಂಡು ತಿನ್ನೋ ಥರ ಇರಬೇಕು. ಸಾಫ್ಟಾಗೂ ಬೇಯಬಾರ್ದು, ಮೀಡಿಯಮ್ಮಾಗಿ ಇರಬಾರ್ದು. ನಮಗೆ ಹಾಗೆ ಬೆಂದಂಗೂ ಇರಬೇಕು, ಸ್ವಲ್ಪ ದಪ್ಪ ದಪ್ಪ ಹಂಗೆ ಕಾಣಿಸ್ಬೇಕು, ಆ ಥರ ಬೇಯಬೇಕು. ಅದಕ್ಕೆ ಜಾಸ್ತಿ ನಾನು ಮಸಾಲೆನಲ್ಲಿ ಫ್ರೈ ಮಾಡಿಲ್ಲ. ಅಕ್ಕಿ ಬೇಯೋ ಜೊತೆಗೆ ತರಕಾರಿನ ಬೆಂದ್ಕೊಂಡು ನಮಗೆ ಉದುರಾಗಿ ಸಿಗುತ್ತೆ. ಗಂಜಿ ಥರ ಆಗಬಾರ್ದು. ಯಾವುದೇ ರೀತಿ ಈ ಥರ ನಾವು ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಅಥವಾ ರೈಸ್ ಐಟಮ್ ಆಗಿರ್ಬೋದು, ಏನೇ ಮಾಡ್ದೇನು ಕರೆಕ್ಟಾಗಿ ಹದವಾಗಿ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ತುಂಬ ಜನ ನನಗೆ ಸಿಕ್ಕಿದಾಗ ಆಗಿರ್ಬೋದು ಅಥವಾ ಕಮೆಂಟಲ್ಲಿ ಆಗಿರ್ಬೋದು, ನೀವು ಮಾಡಿರೋಂಥ ರೆಸಿಪಿ ನಮಗೆ ತುಂಬ ಇಷ್ಟ ಆಗುತ್ತೆ, ನಾವು ಮನೇಲಿ ಟ್ರೈ ಮಾಡ್ತೀರಿ, ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀರಲ್ಲ, ನನಗೆ ತುಂಬಾ ಖುಷಿಯಾಗುತ್ತೆ. ನಾವು ಏನೋ ಯೂಟ್ಯೂಬ್ ಜರ್ನಿ ಇಷ್ಟು ವರ್ಷದಿಂದ ಮಾಡ್ಕೊಬಂದಿದ್ದೀರಿ. ನೀವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ನನಗೆ ಸಪೋರ್ಟ್ ಮಾಡಿದ್ದೀರಿ. ಇದೇ ಥರ ನಿಮ್ಮ ಆಶೀರ್ವಾದ ಇರಲಿ ಅಂತಲೂ ಕೇಳ್ಕೊತೀನಿ. ನೀವು ಮಾತಾಡಿದಾಗ ನನಗೆ ಒಂದು ಮೋಟಿವೇಶನ್ ಆಗಿ ಸರಿ ನಾವು ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸಕ್ತಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಅಕ್ಕಿ ಚೆನ್ನಾಗಿ ಕುದಿಯುವಾಗ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು
ಆನಂತರ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ. ಯಾವಾಗೂ ನಾನು ಟಿಪ್ಸ್ ಹೇಳ್ತಾನೆ ಇರ್ತೀನಿ. ಈ ಥರ ರೈಸ್ ಐಟಮ್ ಮಾಡಿದಾಗ ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಚೆನ್ನಾಗಿ ನೀರು ಕುದಿಯುವಾಗ ಅಕ್ಕಿ ಹಾಕಿ ಅಕ್ಕಿನೂ ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಮುಚ್ಚಬೇಕು. ಆವಾಗ ನಮಗೆ ಕೆಳಗಡೆ ರೈಸು ಮೇಲೆ ಮಸಾಲೆ ಉಳ್ಕೊಳ್ಳೋದಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ಉಪ್ಪು ಖಾರನೂ ಚೆನ್ನಾಗಿ ರೈಸ್ ಜೊತೆಗೆ ತರಕಾರಿ ಜೊತೆಗೆಲ್ಲ ಹೊಂದ್ಕೊಂಡಿರುತ್ತೆ ಮತ್ತು ಕೆಳಗಡೆ ಸೀದು ಹೋಗಿರೋದಿಲ್ಲ. ಸೀದೋಗೋ ಕಾರಣ ಏನಂದರೆ ಕೆಲವೊಮ್ಮೆ ಸ್ವಲ್ಪ ಪಾತ್ರೆ ತೆಳ್ಳಗಿದ್ರೆ ಸೀದೋಗುತ್ತೆ, ಅಥವಾ ಎಣ್ಣೆ ಕಡಿಮೆ ಹಾಕಿದಾಗೂ ಸೀದೋಗುತ್ತೆ, ಅಥವಾ ನಾವು ಕರೆಕ್ಟಾಗಿ ಹದವಾಗಿ ಮಾಡಿಲ್ಲ ಅಂದ್ರೂ ಸೀದೋಗುತ್ತೆ. ಮತ್ತು ಈ ಥರ ರೈಸ್ ಐಟಮ್ ಮಾಡಿದಾಗ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ರೆಸಿಪಿ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ, ಲಂಚ್ ಬಾಕ್ಸಿಗೆ, ಡಿನ್ನರ್ಗೆ ಅಥವಾ ನಿಮ್ಮ ಮನೇಲಿ ವಿಶೇಷ ದಿನಗಳಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಮೈಲ್ಡಾಗಿ, ಟೇಸ್ಟಿಯಾಗಿ, ಸೂಪರಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ. ಸ್ವಲ್ಪ ದಿವಸ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀರಿ. ಖಂಡಿತ ಇದೇ ಥರ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.